ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೃಷ್ಣ ರುಕ್ಕು ಮತ್ತು ಕಲ್ಯಾಣಿ ವಿನಯಿ ಫಸ್ಟು ಹೋಗಿದ್ದಾರೆ ಗೋವಾಕ್ಕೆ ಟ್ರಿಪ್ಪು. ಆದರೆ ಮೆಸೇಜ್ಗಳ ಮೇಲೆ ಮೆಸೇಜ್ ಬರ್ತಾ ಇರುತ್ತೆ, ವಿನಯ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಕೃಷ್ಣಂಗೂ ಬಂದಿರುತ್ತೆ, ರುಕ್ಕುಗೂ ಬಂದಿರುತ್ತೆ. ರುಕ್ಕು ಕೃಷ್ಣಿಗೆ ಹೇಳಿರಲ್ಲ, ಕೃಷ್ಣ ರುಕ್ಕುಗೆ ಹೇಳಿರಲ್ಲ. ಇಬ್ಬರೂ ಸಸ್ಪೆನ್ಸಲ್ಲಿ ಇಟ್ಕೊಂಡು ಗೋವಾಕ್ಕೆ ಹೋಗೋಣ ಕಣೆ ಅಂತ ಹಿಂಗೆ ಮಾತಾಡಿಕೊಂಡು ಇವರಿಬ್ಬರು ಹೊರಟಿರ್ತಾರೆ. ಆದರೆ ಈ ವಿಷಯ ಏನು ಅಂತಲೂ ಹೇಳಲ್ಲ, ಸುಮ್ಮನೆ ಹೊರಟಿರ್ತಾರೆ. ಇಲ್ಲಿ ನೋಡಿದ್ರೆ ಇವರು ಗೋವಾದಲ್ಲಿ ವಿನಯ್ ಮತ್ತು ಕಲ್ಯಾಣಿ ಆರಾಮಾಗಿ ಓಡಾಡ್ಕೊಂಡಿದ್ರು. ಹಿಂದೆ ರೌಡಿಗಳು ತಿರುಗ್ತಾನೇ ಇದ್ದರು. ಇದನ್ನು ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ರುಕ್ಕುಗೂ ಗೊತ್ತಾಗಿಲ್ಲ, ಕೃಷ್ಣಗೂ ಗೊತ್ತಾಗಿಲ್ಲ. ಆದರೆ ರೌಡಿಗಳಿಂದ ಮೆಸೇಜ್ ಬರ್ತಾ ಇರೋದಂತೂ ನಿಜ. ಯಾಕೆ ಬಂತು ಮೆಸೇಜು ಅನ್ನೋದು ಗೊತ್ತಿಲ್ಲ. ಅವನಿಂದ ಏನು ಕೆಲಸ ಆಗಬೇಕು ಅನ್ನೋದು ಗೊತ್ತಿಲ್ಲ. ಇದೇ ವಿಷಯ ಇಟ್ಕೊಂಡು ಕೃಷ್ಣ, ನಮ್ಮ ಅಣ್ಣನಿಗೆ ಯಾರು ಈ ಥರ ಮೆಸೇಜ್ ಮಾಡ್ತಾ ಇರೋರು, ವಿನಯ್ನ ಕೊಲೆ ಮಾಡ್ತೀವಿ ಅಂತಿರೋರು ಯಾರು ಅಂತ ಹೇಳ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ಸರಿ, ನಾನು ಇಲ್ಲೇ ಇದ್ದರೆ ಆಗಲ್ಲ, ನಾನು ಅವ್ರ ಜೊತೆನೇ ಹಿಂದೆನೇ ಹೋಗ್ಬಿಟ್ರೆ ಗೋವಾಕ್ಕೆ, ಅಲ್ಲಿ ಅವ್ನಿಗೇನಾರು ಪ್ರಾಬ್ಲಮ್ ಆದರೆ ನಾನು ಅವನ್ನ ಸೇವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ರುಕ್ಕೂ ಅದೇ ರೀತಿ ಅಂದ್ಕೊಂಡು ಅವಳು ಹಂಗೆ ಹೊರಟಿರ್ತಾಳೆ. ಬಾವಂಗೆ ಏನೋ ಕೊಲೆ ಬೆದರಿಕೆ ಬರ್ತಾಯಿದೆ, ಬಾವನ್ನ ಏನಾರ ಮಾಡಿಬಿಡ್ತಾರೆ, ಕೃಷ್ಣ ನಾನು ಹೋದರೆ ಅಲ್ಲಿ ಬಾವನ್ನ ಬಚಾವ್ ಮಾಡ್ಬೋದು ಅಂತೇಳ್ಬಿಟ್ಟು ಅವಳು ಕೂಡ ಅದೇ ರೀತಿ ಅಂದ್ಕೊಂಡು ಹೊರಟ್ಬಿಟ್ಟಿರ್ತಾಳೆ. ಇಬ್ಬರೂ ಕೂಡ ಇದೇ ರೀತಿ ಯೋಚನೆ ಮಾಡ್ಕೊಂಡು ಹೊರಟಿದ್ದಾರೆ. ಇದು ಮೊನ್ನೆ ಕೂಡ ಗೊತ್ತಾಯಿತು, ಇಷ್ಟು ದಿನ ಗೊತ್ತಿರಲಿಲ್ಲ, ಮೊನ್ನೆ ಗೊತ್ತಾಗಿದೆ. ಮೊನ್ನೆ ಇಬ್ಬರೂ ಮಾತಾಡಿಕೊಂಡು ನೀನು ಹೇಳಲಿಲ್ಲ ಅಂತ ಇಬ್ಬರೂ ಕರೆಕ್ಟಾಗಿ ಮಾತಾಡ್ಕೊಳ್ತಾರೆ. ಹೌದು ಕಣೆ, ಅವರು ಮಾರ್ಕೆಟಿಗೆ ಹೋದ್ರೂ ಶಾಪಿಂಗ್ ಹೋದ್ರೂ ಹಿಂದೆ ರೌಡಿಗಳು ಫಾಲೋ ಮಾಡ್ತಲೇ ಇದ್ದಾರೆ. ಯಾಕೆ, ಅವನಿಂದ ಏನಾಗಬೇಕಾಗಿದೆ, ವಿನಯಿಂದ ಏನಾಗಬೇಕು ಅವರಿಗೆ ಅಂತ. ಯಾರ ಕಡೆಯಿಂದ ಈ ಕೊಲೆ ಬೆದರಿಕೆ, ಏನು ಕತೆ ಅನ್ನೋದು ಒಂದು ಗೊತ್ತಾಗ್ತಿಲ್ಲ. ಆದರೆ ರುಕ್ಕುಗೆ ಒಂದು ಡೌಟ್ ಇದೆ. ಏನಾದರೂ ಅಕ್ಕನ ಕಡೆಯಿಂದ ಏನಾದರೂ ಅವಳು ಗಂಡನ ಜೊತೆ ಒಂದಲ್ಲ ಬಾಳಲ್ಲ, ಅವಳ ಕಡೆಯಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ರೌಡಿಗಳು ಬಂದು ಅಟ್ಯಾಕ್ ಮಾಡೇ ಬಿಟ್ಟರು. ಆವಾಗ ಹೆಂಗೋ ಕೃಷ್ಣ ರುಕ್ಕು ಅಲ್ಲೇ ಇದ್ದರು, ಇವರಿಬ್ಬರನ್ನ ಬಚಾವ್ ಮಾಡಿದ್ರು. ಆದರೆ ಇದನ್ನು ಯಾರು ಮಾಡಿಸಿರೋರು ಅಂತ ಗೊತ್ತಾಗ್ತಾ ಇಲ್ಲ. ಇವಳಿಗೆ ಗೊತ್ತು, ಕಲ್ಯಾಣಿಗೆ ಅದು ಗೊತ್ತು. ಕಲ್ಯಾಣಿ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ಇವ್ರು 3 ಜನಕ್ಕೆ ಏನೂ ಗೊತ್ತಿಲ್ಲ. ಆಮೇಲೆ ವಿನಯ್ ಹೇಳ್ತಾನೆ ಕೃಷ್ಣಂಗೆ, ನೀನು ರುಕ್ಕುನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬಾ, ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಆದರೆ ಕಂಪ್ಲೇಂಟ್ ಮಾಡೋಕ್ಕೆ ಕಲ್ಯಾಣಿ ಅಲ್ಲಿ ಒಪ್ಪಲ್ಲ ಅನಿಸುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೃಷ್ಣ ರುಕ್ಕುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ. ಅವಳಿಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಹಾಗಾಗಿ ಅವ್ರ ಹಾಸ್ಪಿಟ್ಲಿಗೆ ಹೋದರೆ ಇವರಿಬ್ಬರು ಸ್ಟೇಷನಿಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಆದರೆ ಸ್ಟೇಷನ್ನಿಗೆ ಹೋಗೋಕ್ಕೆ ಈ ಕಲ್ಯಾಣಿ ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಿಡ್ದೇನೂ ಇರ್ಬೋದು. ಯಾಕೆಂದರೆ ಕಲ್ಯಾಣಿ ಕಡೆಯವರೇ ಈ ರೀತಿ ಫಾಲೋ ಮಾಡ್ಕೊಂಡು ಬಂದು ವಿನಯ್ಗೆ ಹೊಡೆಯೋದಕ್ಕೆ ಸಂಚಾಗ್ತಿದ್ದಾರೆ ಅನ್ನೋದು ಕಲ್ಯಾಣಿಗೆ ಡೌಟ್ ಬಂದಿದೆ. ಕಲ್ಯಾಣಿ ರೌಡಿನ ಆಗಾಗ ಹೋಗಿ ಮೀಟ್ ಮಾಡೋಳು, ಅಲ್ಲಿ ಬೆಂಗಳೂರಲ್ಲಿದ್ದಾಗ ಆಗಾಗ ಹೋಗಿ ಮೀಟ್ ಮಾಡೋಳು. ಅವನು ಯಾರು, ಯಾಕೆ ಅನ್ನೋದು ಒಂದು ಗೊತ್ತಿಲ್ಲ. ಮಾತ್ರ ಎಂಥ ದೊಡ್ಡ ಕೆಲಸ ಆದ್ರೂ ಫೋನ್ ಮಾಡಿನೇ ಅವಳು ಆ ಕೆಲಸಗಳು ಮಾಡಿಸೋಳು. ಅವಳು ಅಷ್ಟು ಪವರ್ಫುಲ್ ಆಗೋಕ್ಕೆ ಕಾರಣ ಏನು, ಯಾರ ಕಡೆಯಿಂದ ಅಂತ ಏನೂ ಗೊತ್ತಿಲ್ಲ. ಇವ್ರು ಅಂದ್ಕೊಂಡಿರೋದು ಅದಕ್ಕೆ ಒಳ್ಳೆಯವರು, ಅಕ್ಕ ಒಳ್ಳೆಯವಳು ಅಂದ್ಕೊಂಡಿರೋದು. ಗೋವಾ ನೋಡಿ ಎಷ್ಟು ಸಖತ್ತಾಗಿದೆ, ಬೀಚೆಲ್ಲ ಅಲ್ಲಿ ಎಷ್ಟು ಹಸಿರಾಗಿದೆ, ಇದೆಲ್ಲ ಎಷ್ಟು ಪ್ಲೇಸೆಲ್ಲ ಎಷ್ಟು ಪವರ್ಫುಲ್ಲು, ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ಲೇಸು, ಸಖತ್ತಾಗಿದೆ. ಈ ಕಡೆ ಬಂದು ಸೂರ್ಯಪ್ರಕಾಶ್ ರಾವು, ಒಬ್ಬಳು ಹುಡುಗಿ ಹೋಗ್ತಾ ಇರ್ಬೇಕಾದ್ರೆ ಕಾರಿಗೆ ಅಡ್ಡ ಬಂದಿರ್ತಾಳೆ, ಅವಳನ್ನ ಬಚಾವ್ ಮಾಡಿ ಮನೆಗೆ ಕರ್ಕೊಂಡೋಗಿರ್ತಾರೆ. ಆದರೆ ಮನೆಗೆ ಕರ್ಕೊಂಡೋಗಿ ಆ ಹುಡುಗಿ ಆಯಿತು, 1 ದಿನ ಆಯಿತು, 2 ದಿನ ಆಯಿತು, 3ನೇ ದಿನ ನಾನು ಇರಲ್ಲ, ನಾನು ಹೋಗ್ತೀನಿ ಎಲ್ಲಾದರೂ,
ಪಿ ಜಿಗೆ ಏನಾದರೂ ಸೇರಿಕೊಂಡು ನನ್ನ ಜೀವನ ಮಾಡ್ಕೊಳ್ತೀನಿ ಅಂತ ಹೊರಡ್ತಾಳೆ. ಆದರೆ ಸೂರ್ಯಪ್ರಕಾಶ್ ರಾವು ಮತ್ತು ಅವ್ರ ತಂಗಿ ಇಬ್ಬರೂ ಒಪ್ಪಲ್ಲ ಅದಕ್ಕೆ. ಬೇಡ, ನಿನಗೆ ನಿಮ್ಮ ಮನೆಯೇ ಅಂದ್ಕೊಂಡಿರು, ಎಷ್ಟು ದಿನ ಬೇಕಾದರೂ ಇರು, ತೊಂದರೆ ಇಲ್ಲ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆರಾಮಾಗಿ ಇದ್ಕೊಂಡಿರು, ನಿನ್ನ ಕೆಲಸನೂ ಸಿಕ್ಕಿದ್ರೆ ಇಲ್ಲಿಂದನೇ ಕೆಲಸ ಮಾಡಿಕೊಂಡು ಇರುವಂತೆ ಅಂತ ಹೇಳ್ತಾರೆ. ಬೇಡ ಬೇಡ, ಅದು ಆ ಥರ ಸರಿಯಾಗಲ್ಲ, ಬೇಡ, ನಾನು ಇದ್ದರೆ ಇಲ್ಲಿ ಸರಿಯಾಗಲ್ಲ ಅಂತ ಅವಳು. ಈ ಕಡೆ ಕೃಷ್ಣ ರುಕ್ಕು ಸಖತ್ ಗ್ರ್ಯಾಂಡ್ ಪಾರ್ಟಿ ಗೋವಾದಲ್ಲಿ, ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಪಾರ್ಟಿ, ಕಣ್ಣೆರಡು ಸಾಲಲ್ಲ ನೋಡೋಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇವಳು ಒಂದು ಒಳ್ಳೆ ಸೀರೆ ಉಟ್ಟಿದ್ದಾಳೆ, ನೈಟು ಸಖತ್ತಾಗಿ ಕಾಣಿಸ್ತಾಳೆ. ಅವನು ಕೂಡ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ, ಅವನು ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಇವರಿಗೆ ಇಲ್ಲೊಂದು ಈವೆಂಟು ಥರ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಗೋವಾದಲ್ಲಿ ಇದೆಲ್ಲ ಮಾಡೋದು ಅಂದರೆ ತುಂಬ ಖರ್ಚುಗಳು ಬರ್ತಾವಲ್ವ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ರುಕ್ಕುನ ಲವ್ ಮಾಡ್ತಿರ್ತಾನೆ, ರುಕ್ಕುನು ಕೂಡ ಕೃಷ್ಣನ ಲವ್ ಮಾಡ್ತಾಳೆ. ಯಾಕೆ ಅಂದರೆ ಗೋವಾದವ್ರಿಗೂ ಬೇರೆ ಹುಡುಗನ ಜೊತೆ ಹಂಗೆಲ್ಲ ಹೋಗೋಕ್ಕಾಗಲ್ಲ. ಬೇರೆ ಯಾರೋ ಪರಿಚಯ ಇಲ್ಲದೆ ಹುಡುಗನ ಜೊತೆಯಲ್ಲಿ ಹಂಗೆಲ್ಲ ಹೋಗಿ ಅವನ ಜೊತೆ ಇದ್ದು ಅಲ್ಲೆಲ್ಲ ಹೋಟೆಲಲ್ಲಿ ಸಿಕ್ಕಾಕೊಂಡು ಅಲ್ಲಿಂದ ಬಚಾವಾಗಿ ಬರೋದು ಅಷ್ಟು ಸುಲಭದ ಕೆಲಸ ಆಗಿರಲ್ಲ. ಅದರಲ್ಲೂ ಅಲ್ಲೆಲ್ಲ ಬಚಾವಾಗಿ ಅವನು ಜೊತೆಗೆ ಇದ್ಕೊಂಡು ಈ ಕಲ್ಯಾಣಿ ಮತ್ತು ವಿನಯನ್ನೂ ಕಾಪಾಡಿಕೊಂಡು ಹೆಂಗೋ ಒಂದು ರೀತಿ ಬರ್ತಿದ್ದಾನೆ ಅಂದರೆ ಅದು ಗ್ರೇಟ್ಫುಲ್ಲೇ ಹೇಳಬೇಕು ಅಂದರೆ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸು. ಈ ಗೋವಾದಲ್ಲಿ ನೋಡಿ, ಎಷ್ಟು ಬೆಲೂನೆಲ್ಲ ಕಟ್ಟಿ ಎಷ್ಟು ಸೆಲೆಬ್ರೇಷನ್ ಸೂಪರಾಗಿ ಮಾಡಿದ್ದಾರೆ, ಸಖತ್ತಾಗಿದೆ, ಚೆನ್ನಾಗಿದೆ, ನೋಡೋದಕ್ಕಂತೂ ಅದ್ಭುತವಾಗಿದೆ ಪ್ಲೇಸ್ ಎಲ್ಲ. ನೋಡ್ತಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಗೋವಾಕ್ಕೆ ಹೋದರೆ ಈ ಥರ ಎಲ್ಲ ನೋಡ್ಬೋದು ಅಂತ, ಬೀಚ್ಗಳೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಗೇಮ್ಸ್ ಇರುತ್ತೆ, ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತಂತೆ. ಆದಷ್ಟು ಹೋಗೋರೆಲ್ಲ ಒಂದು ಸಲ ಹೋಗ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.